ಹರಿಯುತ್ತಿರುವ ನದಿಯ ಪಕ್ಕದ ಮೇಲಿರುವ ಕಲ್ಲಿನ ಮೇಲೆ 10 ವರ್ಷದ ರಮೇಶ್ ಅಳುತ್ತಾ ಕೂತಿರುವಾಗ ಅಲ್ಲಿಗೆ ಒಂದು ಮೇಕೆ ಮರಿ ಬರುತ್ತದೆ. ರಮೇಶ್ ನನ್ನು ನೋಡಿ ಅರಚುತ್ತದೆ. ರಮೇಶ್ ಆ ಮೇಕೆ ಮರಿ ಹತ್ರ, ಅಮ್ಮ ಇಲ್ಲ ಅನ್ನುವ ದುಃಖ ಬಿಟ್ಟು ನನಗಿನ್ನೆಂತಹ ದುಃಖನೂ ಇಲ್ಲ ಬುಜ್ಜಿ. ನನ್ನ ವಯಸ್ಸಿನ ಮಕ್ಕಳು ತನ್ನ ಅಮ್ಮನ ಜೊತೆ ನಗುತ್ತಾ ಆಟ ಆಡ್ತಾ ತಮಾಷೆಯಾಗಿರ್ತಾರೆ. ನಾನು ಮಾತ್ರ ಹೀಗೆ ಇಲ್ಲ ನೋಡು, ಈ ನದಿ ಪಕ್ಕ ಬಂದು ಕೂತ್ಕೋತೀನಿ. ಅದೇ ನನಗೆ ಅಮ್ಮ ಇದ್ದಿದ್ರೆ ನಾನು ಹೀಗೆ ದುಃಖದಿಂದ ಕೂತಿರ್ತಾ ಇದ್ನಾ, ನಿನ್ ಜೊತೆ ಹೀಗೆ ಮಾತಾಡ್ತಾ ಇದ್ನಾ ಎನ್ನುತ್ತಾ ತನ್ನ ದುಃಖವನ್ನು ಆ ಮೇಕೆ ಮರಿಗೆ ಹೇಳ್ತಾ ಇರ್ತಾನೆ. ಅವನಿಗೆ ಸ್ವಲ್ಪ ದೂರದಲ್ಲಿರುವ ಮರದ ಹಿಂದೆ 7 ವರ್ಷದ ಅನಾಮಿಕಾ ಅವಿತುಕೊಂಡು ರಮೇಶ್ನನ್ನ ನೋಡುತ್ತಾ ಅವನ ಮಾತುಗಳನ್ನು ಕೇಳುತ್ತಾ ದುಃಖ ಪಡ್ತಾ ಇರ್ತಾಳೆ. ನಮ್ಮ ಮಾವಂಗೆ ಎಷ್ಟು ಹೇಳಿದ್ರು ಅರ್ಥವಾಗ್ತಾ ಇಲ್ಲ. ಇಲ್ಲಿ ನಮ್ ಬಾವ ಅತ್ತೆ ಪ್ರೇಮಕ್ಕಾಗಿ ಎಷ್ಟೆಲ್ಲ ದುಃಖ ಪಡ್ತಾ ಇದ್ದಾನೆ. ಹೊಸ ಅತ್ತೆನ ತಗೊಂಬ ಮಾವ, ಬಾವನ್ನ ಅಮ್ಮನ ಹಾಗೆ ನೋಡ್ಕೋತಾಳೆ ಅಂತ ಹೇಳಿ ಹೇಳಿ ಬಾವ ಹೀಗೆ, ಅಲ್ಲಿ ಮಾವಯ್ಯ ಹಾಗೆ, ಏನೋ ನನ್ಗೆ ಕಷ್ಟ ಎಂದು ಅಂದುಕೊಳ್ಳುತ್ತಾ ಇರುವಾಗ ಸ್ವಲ್ಪ ದೂರದಲ್ಲಿರುವ ಮಣ್ಣಿನ ದಾರಿಯಲ್ಲಿ ರಮೇಶ್ ತಂದೆ ಪ್ರಸಾದ್ ಹಸುವನ್ನು ತೆಗೆದುಕೊಂಡು ಹೋಗುವುದು ಕಾಣಿಸುತ್ತೆ. ಅನಾಮಿಕಾ ಒಂದು ಆಲೋಚನೆ ಮಾಡಿ ತಡ ಮಾಡದೆ ಆ ಮರದ ಹಿಂದಿನಿಂದ ಅನಾಮಿಕಾ ಚಕಚಕ ನಡೆದು ಪ್ರಸಾದ್ ಹತ್ರ ಬರ್ತಾಳೆ. ಅನಾಮಿಕಾ ಪ್ರಸಾದನಿಗೆ ಸೋದರ ಸೊಸೆ. ಏನಮ್ಮ ಇಲ್ಲಿಗೆ ಬಂದೆ? ಈಗ ನೀವು ನನ್ ಜೊತೆ ಬರ್ಬೇಕು ಮಾವಯ್ಯ. ಎಲ್ಲಿಗೆ ತಾಯಿ? ಮೊದಲೇ ನನಗೆ ಹೊಲದತ್ರ ತುಂಬಾ ಕೆಲಸವಿದೆ. ಕೂಲಿಯವರು ಸರಿಯಾಗಿ ಕೆಲಸ ಮಾಡ್ತಾ ಇಲ್ಲ. ನಾನ್ ಹೋಗಿ ಅವ್ರನ್ನ ಸರಿಯಾಗಿ ವಿಚಾರಿಸ್ಕೋಬೇಕು. ಕೂಲಿಯವರು ಎಲ್ಲಿಗೆ ಹೋಗ್ತಾರೆ ಬಿಡಿ ಮಾವಯ್ಯ, ಹೊಲದ ಹತ್ರ ಅಲ್ದೇ ಇದ್ರೆ ಮನೆ ಹತ್ರಕ್ಕೆ ಕರ್ಸ್ಕೊಂಡು ಬೈವ್ರಂತೆ. ಈಗ ನೀವು ನನ್ ಜೊತೆ ಬಾರ್ದೇ ಇದ್ರೆ ಮೇಕೆ ಮರಿ ನದಿಯೊಳಗೆ ಬಿದ್ದು ಕೊಚ್ಕೊಂಡು ಹೋಗೋ ಹಾಗಿದೆ. ಅಯ್ಯೋ ಹೌದಾ ತಾಯಿ, ಬಾ ಎಂದು ಸೋದರ ಸೊಸೆ ಅನಾಮಿಕಳ ಜೊತೆ ನದಿ ಹತ್ರ ಬಂದು ಮೇಕೆ ಮರಿ ಜೊತೆ ಮಾತನಾಡುತ್ತಿರುವ ರಮೇಶನ ಮಾತುಗಳನ್ನು ಕೇಳಿಸ್ಕೊತಾನೆ. ನನಗೆ ಅಮ್ಮನ ಪ್ರೇಮ ಬೇಕು ಅಪ್ಪ ಅಂತ ಅಪ್ಪನ ಎಷ್ಟು ಸಲ ಕೇಳಿದ್ರು ಅಮ್ಮನ ಕರ್ಕೊಂಡ್ ಬರ್ತಾ ಇಲ್ಲ ಮರಿ, ಅದಕ್ಕೆ ನಾನೊಂದು ನಿರ್ಣಯಕ್ಕೆ ಬಂದಿದ್ದೀನಿ ಎಂದು ರಮೇಶ್ ಹೇಳುತ್ತಲೇ ಮೇಕೆ ಮರಿ ಅರಚುತ್ತದೆ. ಅನಾಮಿಕಾ ಪ್ರಸಾದ್ ಆಸಕ್ತಿಯಿಂದ ನೋಡ್ತಾ ಇರ್ತಾರೆ. ಅಪ್ಪ ಹೇಗೋ ನನಗೆ ಹೊಸ ಅಮ್ಮನನ್ನ ಕರ್ಕೊಂಡ್ ಬರ್ತಾ ಇಲ್ಲ, ಆದ್ರಿಂದ ನಾನೇ ನಮ್ಮ ಅಮ್ಮನ ಹತ್ರ ಹೊರಟೋಗ್ತೀನಿ. ಆಗ ಅಪ್ಪಂಗೆ ನನ್ ಬಗ್ಗೆ ಯೋಚನೆ ಇರೋದಿಲ್ವಲ್ಲ ಎಂದು ಅನ್ನುತ್ತಾ ಇರುವಾಗ ಕಣ್ಣೀರು ಹಾಕಿಕೊಂಡು ಪ್ರಸಾದ್ ಗಬಗಬ ರಮೇಶನ ಹತ್ರ ಬಂದು, ಅಂತ ಮಾತು ಅನ್ಬೇಡ ಮಗನೇ, ನಾನು ಬದುಕ್ತಾ ಇರೋದು ನಿನಗಾಗಿ ತಂದೆ. ನಿನಗೆ ಅಮ್ಮನ ಪ್ರೇಮ ಬೇಕಲ್ಲ, ಸರಿ ಹಾಗಾದ್ರೆ ನಾನು ನಿನ್ಗೆ ಅಮ್ಮನ ಕರ್ಕೊಂಡ್ ಬರ್ತೀನಿ, ಬಾ ಇಲ್ಲಿಂದ ನಾವು ನಮ್ಮ ಮನೆಗೆ ಹೋಗೋಣ. ನಾಳೆ ನಾನು ನಿನ್ಗೆ ಹೇಗಾದ್ರೂ ಹೊಸ ಅಮ್ಮನ ಕರ್ಕೊಂಡ್ ಬರ್ತೀನಿ ಎಂದು ರಮೇಶ್ ನನ್ನ ಅನಾಮಿಕಳನ್ನು ಮೇಕೆ ಮರಿಯನ್ನು ಕರೆದುಕೊಂಡು ಮನೆಗೆ ಬರುತ್ತಾನೆ. ಮಕ್ಕಳಿಗೆ ಅನ್ನವಿಡುತ್ತಾನೆ, ಮೇಕೆಗೆ ಹಾಲು ಹಾಕುತ್ತಾನೆ. ರಮೇಶ್ ಅನಾಮಿಕಾ ಅನ್ನ ತಿನ್ನುತ್ತಾ ಇದ್ದರೆ ಮೇಕೆ ಮರಿ ಹಾಲು ಕುಡಿಯುತ್ತಾ ಇರುತ್ತದೆ. ಹಾಗೆ ಆ ದಿನ ಕಳೆದು ಹೋಗುತ್ತದೆ. ಮಾರನೇ ದಿನ ರಮೇಶ್ ಅನಾಮಿಕಾ ಮನೆಯಲ್ಲಿ ಕೂತ್ಕೊಂಡು ಬರ್ಕೊಳ್ತಾ ಇರುವಾಗ ಪ್ರಸಾದ್ ಶಾರದಾ ಹೂವಿನ ಮಾಲೆ ಹಾಕಿಕೊಂಡು ಮನೆಗೆ ಬರುತ್ತಾರೆ. ರಮೇಶ್ ಅನಾಮಿಕಾ ನೋಡಿ ಸಂತೋಷ ಪಡುತ್ತಾರೆ. ಮಗು ರಮೇಶು, ನಿನಗಾಗಿ ಹೊಸ ಅಮ್ಮನ ಕರ್ಕೊಂಡ್ ಬಂದಿದ್ದೀನಿ, ನಿನಗೆ ಸಂತೋಷನೇ ಅಲ್ವಾ? ಬಹಳ ಸಂತೋಷ ಅಪ್ಪ. ಶಾರದಾ, ಇವನು ನನ್ನ ಮಗ, ಹೆಸರು ರಮೇಶು. ಅವಳು ನನ್ನ ಸೋದರ ಸೊಸೆ, ಹೆಸರು ಅನಾಮಿಕಾ. ನನ್ನ ಮೊದಲ ಹೆಂಡತಿ ಶ್ಯಾಮಲಳಿಗೆ ತಮ್ಮನ ಮಗಳು. ನಮ್ ಜೊತೆಗೆ ಇರ್ತಾಳೆ, ನಮ್ ಜೊತೆಗೇ ಬದುಕ್ತಾಳೆ. ಇಬ್ಬರನ್ನು ಸಮಾನವಾಗಿ ನೋಡ್ಬೇಕು. ರಮೇಶ ನನಗೆ ಮಗ, ಈ ಹುಡುಗಿ ನನ್ನ ಸೊಸೆ. ಇವಳ ಜೊತೆ ಒಂದು ಮೇಕೆ ಮರಿ ಕೂಡ ಇದೆ. ಹಾಗೆ ರೀ, ನೀವು ಹೇಳಿದಿರಲ್ಲ, ನಾನು ಅವರನ್ನ ಚೆನ್ನಾಗಿ ನೋಡ್ಕೋತೀನಿ ಎಂದು ಮೇಲಕ್ಕೆ ಹೇಳಿದರು ಮನಸ್ಸಿನಲ್ಲಿ ಮಾತ್ರ ಹೀಗೆ ಅಂದ್ಕೋತಾಳೆ. ಓಹೋ, ನನ್ಗೆ ಹೇಗೂ ಮಕ್ಕಳಿಲ್ಲ. ಈ ರಮೇಶ್ ನನ್ನ ಸ್ವಂತ ಮಗನ ಹಾಗೆ ನೋಡ್ಕೊಂಡ್ರೆ ಇವ್ರು ಹೇಗಿದ್ರು ರಮೇಶನ ಹೆಸರು ಮೇಲೆ ಎಲ್ಲ ಆಸ್ತಿ ಬರ್ಕೊಡ್ತಾರೆ. ರಮೇಶನ್ಗೆ ಅಮ್ಮನ ಪ್ರೀತಿ ಹಂಚಿದ್ರೆ ಸಾಕು, ಆಗ ಮಗ ನನ್ನ ಕೈಯಳತೆಯಲ್ಲೇ ಇರ್ತಾನೆ, ಆಸ್ತಿ ಎಲ್ಲ ನನ್ನ ಹತ್ರನೇ ಇರುತ್ತೆ. ಅಂತದ್ದು ಈ ಸೋದರ ಸೊಸೆ ಬಾಲ ಏನಕ್ಕೆ ಎಂದು ಅಂದುಕೊಂಡು ರಮೇಶ್ ನನ್ನು ಮೇಕೆ ಮರಿಯನ್ನು ಕರೆದುಕೊಂಡು ಕಿಚನ್ ಒಳಗೆ ಹೋಗುತ್ತಾಳೆ. ಅನಾಮಿಕಳನ್ನು ಪ್ರಸಾದ್ ಹತ್ರ ಬಿಡುತ್ತಾಳೆ. ಅನಾಮಿಕಾ ದುಃಖದಿಂದ ಪ್ರಸಾದ್ನ ಹತ್ರ, ಮಾವಯ್ಯ ನನ್ನನ್ನ ಬೇಕು ಅಂತ ಅತ್ತೆ ನನ್ನನ್ನ ಇಲ್ಲಿ ಬಿಟ್ಟು ಹೊರಟೋದ್ಲು, ನೋಡಿದ್ಯಾ? ಬೇಕು ಅಂತಲ್ಲ ತಾಯಿ, ಹೋಗು, ಆದ್ರೂ ಇದು ನಿನ್ನ ಮನೆ, ಹೊಸದಾಗಿ ಬಂದ ಅತ್ತೆದಲ್ಲ ಎಂದು ಹೇಳುತ್ತಲೇ ಅನಾಮಿಕಾ ಕಿಚನ್ ಒಳಗೆ ಬರುತ್ತಾಳೆ. ರಮೇಶ್ ಲಡ್ಡು ತಿಂತಾ ಇರ್ತಾನೆ. ಮೇಕೆ ಮರಿ ಹಾಲು ಕುಡಿತಾ ಇರುತ್ತೆ. ಅನಾಮಿಕಾ ರಮೇಶನ ಹತ್ರ ಹೋಗಿ, ಬಾವಾ ನನ್ಗೂ ಒಂದ್ ಲಡ್ಡು ಕೊಡ್ತೀಯಾ? ನಾನೇನು ಕೊಡ್ಬೇಕು, ಇದೆಲ್ಲ ನನ್ ಮಗನಿಗಾಗಿ ಮಾಡಿದ್ದೀನಿ ಎಂದು ಶಾರದಾ ಎಳೆದುಕೊಳ್ಳುತ್ತಾಳೆ. ಅನಾಮಿಕಾ ಅಳ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಾ ಇರುತ್ತದೆ. ಶಾರದಾ ರಮೇಶ್ ನನ್ನು ಎಷ್ಟೋ ಪ್ರೇಮದಿಂದ ನೋಡಿಕೊಳ್ಳುತ್ತಾ ರುಚಿಕರವಾದ ಅಡಿಗೆ ಮಾಡಿ ತಿನ್ನಿಸ್ತಾ ಇರ್ತಾಳೆ. ಅನಾಮಿಕಳಿಗೆ ಮಾತ್ರ ಉಪ್ಪಿನಕಾಯನ್ನ ಖಾರ ಅನ್ನ ಹಾಕ್ತಾ ಇರ್ತಾಳೆ. ಹಾಗೆ ತಿಂಗಳುಗಳು ವರ್ಷಗಳು ಕಳೆಯುತ್ತದೆ. ಅನಾಮಿಕಾ ರಮೇಶ್ ಅವರು ದೊಡ್ಡವರಾಗುತ್ತಾರೆ. ಪ್ರಸಾದ್ ಅವರಿಗೆ ಮದುವೆ ಮಾಡಬೇಕು ಅಂದ್ಕೋತಾನೆ. ಶಾರದಳಿಗೆ ವಿಷಯ ಹೇಳುತ್ತಾನೆ, ನನಗೆ ಆ ಹುಡುಗಿ ಇಷ್ಟ ಇಲ್ಲ ರೀ. ಯಾಕೆ ಇಷ್ಟ ಇಲ್ಲ ಶಾರದಾ? ಡಿಗ್ರಿವರೆಗೂ ಓದ ನನ್ನ ಮಗ ರಮೇಶನ್ಗೆ
10 ಕೂಡ ಸರಿಯಾಗಿ ಓದದ ಅನಾಮಿಕಳನ್ನ ಕೊಟ್ಟು ಮದುವೆ ಮಾಡೋದೇನಾದ್ರೂ ಸರಿನಾ? ನೀವೇ ಹೇಳಿ. ಅನಾಮಿಕಾ 10 ಕೂಡ ಸರಿಯಾಗಿ ಓದದೇ ಇರೋದಕ್ಕೆ ಕಾರಣ ನೀನೇ ಅಲ್ವಾ ಶಾರದಾ? ಇದು ಚೆನ್ನಾಗಿದೆ. ನಾನೇನ್ ಮಾಡಿದ್ದೀನಿ? ನಿಮ್ಮ ಮುದ್ದಿನ ಸೋದರ ಸೊಸೆನ ಓದ್ಬೇಡ ಅಂತ ಬಾಯಿಗೆ ಬಟ್ಟೆ ಇಡ್ಲಿಲ್ಲ, ಕೈ ಕಾಲು ಕಟ್ಟಿಲ್ವಲ್ಲ. ನೀನೇನ್ ಮಾಡಿದ್ಯೋ ಏನ್ ಮಾಡಿಲ್ಲ ನಾನ್ ನೋಡಿದ್ದೀನಿ ಶಾರದಾ. ಏನಾದ್ರೂ ಆಗ್ಲಿ, ನಾನು ಅವರು ಚಿಕ್ಕವರಿದ್ದಾಗ್ಲೇ ಅಂದ್ಕೊಂಡ ಮಾತಿದು. ಅವರಿಗೆ ಮದುವೆ ನಡೆಯುತ್ತೆ. ಸರಿ, ನಿಮ್ ಮಾತಿಗೆ ನಾನು ಎದುರಿಗೂ ಹೇಳಲ್ಲ, ಹೇಳುವ ಸಾಹಸ ಕೂಡ ಮಾಡಲ್ಲ ಎಂದು ಹೇಳಿ ಕಿಚನ್ ಒಳಗೆ ಬರುತ್ತಾಳೆ. ರಮೇಶ್ ಅನಾಮಿಕರು ಸಂತೋಷ ಪಡುತ್ತಾರೆ. ಒಳ್ಳೆ ದಿನದಲ್ಲೇ ಪ್ರಸಾದ್ ಊರೆಲ್ಲ ನೋಡುತ್ತಾ ಇರುವಾಗ ರಮೇಶಿಗೆ ಅನಾಮಿಕನಿಗೆ ಘನವಾಗಿ ಮದುವೆ ಮಾಡುತ್ತಾನೆ. ಮನೆಗೆ ಇಬ್ಬರನ್ನು ಕರೆತರುತ್ತಾನೆ. ಅನಾಮಿಕಾ ತಾಯಿ, ಈಗ ನೀನು ನನ್ನ ಸೋದರ ಸೊಸೆ ಅಲ್ಲ, ಈ ಮನೆಗೆ ಸೊಸೆ. ಹೌದು, ಈಗ ಪಟ್ಟಾಭಿಷೇಕ ಮಾಡ್ತೀರಾ ಏನೋ? ನೀನ್ ನೋಡ್ತಾ ಇರು ಶಾರದಾ, ಏನ್ ನಡೆಯುತ್ತೋ ಅಂತ ಎಂದು ಒಳಗಡೆಗೆ ಹೋಗುತ್ತಾನೆ. ಎಲ್ಲರಲ್ಲೂ ಗಾಬರಿ. ಪ್ರಸಾದ್ ಆಸ್ತಿಯ ಪೇಪರ್ ಅನ್ನು ತಂದು ಅನಾಮಿಕಳ ಕೈಯಲ್ಲಿಡುತ್ತಾನೆ. ಅಮ್ಮ ಅನಾಮಿಕಾ, ಇನ್ನು ಮೇಲಿಂದ ಆಸ್ತಿ ಎಲ್ಲ ನಿಂದೆ ತಾಯಿ. ಎಲ್ಲ ನಿನ್ ಹೆಸರಲ್ಲೇ ಬರ್ಸಿದ್ದೀನಿ. ಯಜಮಾನಿಗೆ ಕೂಡ ನಿಂದೆ. ಇನ್ನು ಮೇಲಿಂದ ನಿಮ್ಮತ್ತೆ ನಿನ್ನನ್ನೇನು ಮಾಡಲಾರಳು ಎಂದು ಹೇಳಿ ಶಾರದಳನ್ನು ನೋಡುತ್ತಾನೆ. ಶಾರದಾ ಇಷ್ಟದಿಂದ ನಗುತ್ತಾಳೆ. ರಮೇಶ್ ಸಂತೋಷ ಪಡುತ್ತಾನೆ. ಅದೆಲ್ಲ ದೊಡ್ಡ ತಪ್ಪು ಎಂದು ಪ್ರಸಾದನಿಗೆ ನಂತರ ಅರ್ಥವಾಗುತ್ತೆ. ತನ್ನಲ್ಲಿ ತಾನು, ರಮೇಶ್ ನನ್ನ ಮಗ ಆಗದೆ ಇದ್ರು ನನ್ನ ಮಗನ ಹಾಗೆ ಇಷ್ಟು ಕಾಲ ಬೆಳೆಸಿದ್ದು ಈ ಆಸ್ತಿಗಾಗಿ. ಅದು ಈಗ ರಮೇಶನಿಗಲ್ಲದೆ ಅನಾಮಿಕಳಿಗೆ ಬಂದಿದೆ. ಇನ್ನು ನಾನೇನಕ್ಕೆ ಸುಮ್ಮನೆ ಇರ್ತೀನಿ? ಏನೋ ಒಂದು ಸಂಚು ಮಾಡಿ ಅನಾಮಿಕಳನ್ನು ಅಡ್ಡದಿಂದ ತೊಲಗಿಸಿ, ಇಲ್ಲ ಅಂದ್ರೆ ಮೇಲಕ್ಕಾದ್ರೂ ಕಳಿಸಿ, ಏನೋ ಒಂದು ಚೆನ್ನಾಗಿ ಆಲೋಚಿಸಿ ಅನಾಮಿಕಳ ಜೀವನನ ಹಾಳು ಮಾಡ್ತೀನಿ ಎಂದು ಅಂದುಕೊಂಡು ಆ ದಿನದಿಂದ ಅವಕಾಶಕ್ಕಾಗಿ ನೋಡ್ತಾ ಇರ್ತಾಳೆ. ಅನಾಮಿಕಾ ಒಂದು ಸೊಸೆಯಾಗಿ ಆ ಮನೆಯಲ್ಲಿ ಮಾಡಬೇಕಾದ ಕೆಲಸ ಮಾಡ್ತಾ ಇರ್ತಾಳೆ. ಮನೆಯಲ್ಲಿ ಯಾರು ಇಲ್ಲದ ಸಮಯದಲ್ಲಿ ಸವತಿ ಅತ್ತೆ ಶಾರದಳಿಗೆ ಒಂದು ಹಾಳು ಆಲೋಚನೆ ಬರುತ್ತದೆ. ಸಂಭ್ರಮ ಪಡುತ್ತಾ, ಅಮ್ಮಯ್ಯ, ನನಗ್ ಬಂದ ಆಲೋಚನೆಯ ಪ್ರಕಾರ ಅನಾಮಿಕಳನ್ನು ಸಾಯಿಸಿದ್ರೆ ಆಸ್ತಿ ರಮೇಶನ ಮೇಲೆ ಬರುತ್ತೆ. ಸವತಿ ಮಗ ರಮೇಶ ಹೇಗೋ ಹೆಂಡತಿ ಹೋದ ದುಃಖದಲ್ಲಿರ್ತಾನೆ. ಆಸ್ತಿನ ಬೇಡ ಅಂತಾನೆ. ಇನ್ನು ಮಾಡೋದಕ್ಕೇನು ಇಲ್ಲದೆ ನನ್ನ ಹೆಸರಲ್ಲಿ ಬರೀತಾನೆ ಅಷ್ಟೇ. ಹೀಗೆ ನನ್ನ ಹೆಸರಲ್ಲೇ ಆಸ್ತಿ ಬರದ ನಂತರ ತಕ್ಷಣ ತಂದೆ ಮಗನನ್ನು ಕರ್ಕೊಂಡು ಹೋಗಿ ಅನಾಥಾಶ್ರಮದಲ್ಲಿ ಸೇರಿಸಬೇಕು. ಆಗ ನನಗೆ ಅವರ ಪೀಡೆ ಹೋಗುತ್ತೆ. ನಾನಂತೂ ಚೆನ್ನಾಗಿರ್ಬೋದು ಎಂದು ಸಂತೋಷದಿಂದ ಕೆಲಸ ಮಾಡಿಕೊಳ್ಳುತ್ತಾ ಇರುವ ಅನಾಮಿಕಳ ಹತ್ರ ಬರ್ತಾಳೆ. ಅಯ್ಯೋ ಸೊಸೆ, ನೀನ್ ಮಹಾರಾಣಿ, ಈಗ ಆಸ್ತಿ ಎಲ್ಲ ನಿನ್ ಹೆಸರು ಮೇಲಿದೆ. ನೀನು ಕೂತ್ಕೋಬೇಕು, ನಾನು ಕೆಲಸ ಮಾಡ್ಬೇಕು. ಬಾ ಇಲ್ಲಿ ಬಂದು ಕೂತ್ಕೋ ಎಂದು ಅನಾಮಿಕಳನ್ನು ಮನೆಯಲ್ಲಿರುವ ಒಂದು ಕುರ್ಚಿಯಲ್ಲಿ ಕೂರಿಸುತ್ತಾಳೆ. ಅನಾಮಿಕಳಿಗೆ ಭಯವಾಗ್ತಾ ಇರುತ್ತೆ. ಶಾರದಾ ಮಾತನಾಡುತ್ತಾಳೆ. ಅನಾಮಿಕಳ ಕೈಯನ್ನು ಕಾಲನ್ನು ಕಟ್ಟುತ್ತಾಳೆ. ಗಾಬರಿಯಾಗುತ್ತಾ, ಅತಿ ಏನ್ ಮಾಡ್ತಾ ಇದ್ದೀರಾ? ನೀನು ಕೆಲಸ ಮಾಡದೇ ಇರೋದಕ್ಕೆ ನಿನ್ನನ್ನು ಹೀಗೆ ಕುರ್ಚಿನಲ್ಲಿ ಕಟ್ತಾ ಇದ್ದೀನಮ್ಮ ಸೊಸೆ ಎಂದು ಹೇಳಿ ಶಾರದಾಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಅಯೋಮಯದಿಂದ ನೋಡ್ತಾ ಇರುವಾಗ ಶಾರದಾ ಪಾಲಿಥಿನ್ ಕವರ್ ತೆಗೆದುಕೊಂಡು ಬಂದು ಅನಾಮಿಕಳ ಮುಖಕ್ಕೆ ಕಟ್ಟಿ ಉಸಿರು ಆಡದ ಹಾಗೆ ಸಾಯಿಸಬೇಕು ಅಂತ ಪ್ರಯತ್ನ ಮಾಡ್ತಾ ಇರ್ತಾಳೆ. ಅನಾಮಿಕಾ ಉಸಿರಿಗಾಗಿ ಒದ್ದಾಡ್ತಾ ಇರ್ತಾಳೆ. ಅತ್ತೆ ಅತ್ತೆ, ನನ್ನನ್ನು ಬಿಟ್ಬಿಡಿ. ಏನ್ ಮಾಡ್ತಾ ಇದ್ದೀರಾ ನೀವು? ನನ್ನನ್ನು ಬಿಟ್ಬಿಡಿ, ಉಸಿರಾಡ್ತಾ ಇಲ್ಲ, ನನ್ನನ್ನು ಬಿಟ್ಬಿಡಿ ಅತ್ತೆ ಎಂದು ಬೇಡಿಕೊಳ್ಳುತ್ತಾ ಇರ್ತಾಳೆ. ಶಾರದಾ ಬಿಡುವ ಅವಕಾಶವೇ ಇಲ್ಲ ಎಂದು ಅನಾಮಿಕಳಿಗೆ ಅರ್ಥವಾಗುತ್ತೆ. ಶಾರದಾ ಮತ್ತಷ್ಟು ಕಸಿಯಿಂದ ಗಟ್ಟಿಯಾಗಿ ಒತ್ತುತ್ತಾ, ಸಾಯಿ, ನೀನ್ ಸತ್ತೋಗೋದನ್ನ ನಾನ್ ನೋಡ್ಬೇಕು, ಈ ಆಸ್ತಿ ಎಲ್ಲ ನನಗ್ ಬೇಕೇ ಎಂದು ಗಟ್ಟಿಯಾಗಿ ಒತ್ತುತ್ತಾ ಇರುತ್ತಾಳೆ. ಇಷ್ಟರಲ್ಲಿ ರಮೇಶ್ ಬಂದು ಬಾಗಿಲು ತೊಟ್ಟುತ್ತಾನೆ. ಶಾರದಾ ಟೆನ್ಷನ್ ಪಡುತ್ತಾ ಪಾಲಿಥೀನ್ ಕವರ್ ಅನ್ನ ಬಿಟ್ಟು, ಇವಳಿಗೆ ಇನ್ನು ಭೂಮಿ ಮೇಲೆ ಬದುಕುವ ಅವಕಾಶ ಇದೋ ಹಾಗಿದೆ, ಇನ್ನು ಮೇಲಿಂದ ಜಾಗೃತಿಯಾಗಿರ್ಬೇಕು ಎಂದು ಅಂದುಕೊಳ್ಳುತ್ತಾ ಅನಾಮಿಕಳಿಗೆ ಕಟ್ಟಿದ ಹಗ್ಗವನ್ನು ಬಿಚ್ಚುತ್ತಾಳೆ. ಇಲ್ಲಿ ನೋಡು ಸೊಸೆ, ನಾನು ಹೀಗೆ ಮಾಡ್ತಾ ಇರೋ ವಿಷಯ ನೀನೇನಾದ್ರೂ ಹೇಳಿದ್ರು, ಅವನಿಗೆ ಹೇಳಿದ್ರು, ನೀನು ತಿನ್ನೋ ಅನ್ನದಲ್ಲಿ ವಿಷ ಕಲಿಸಿ ನಿಮ್ಮೆಲ್ಲರನ್ನು ಸಾಯಿಸ್ತೀನಿ, ಜಾಗ್ರತೆ ಎಂದು ಬೆದರಿಸುತ್ತಾಳೆ. ರಮೇಶ್ ಬಾಗಿಲು ತಟ್ಟುತ್ತಾ ಕರಿತಾ ಇರ್ತಾನೆ. ಅನಾಮಿಕಾ ಕಣ್ಣೀರಿನಿಂದ ಓಡಿ ಬಂದು ಬಾಗಿಲು ತೆಗೆಯುತ್ತಾಳೆ. ಏನಾಯ್ತು ಅನಾಮಿಕಾ? ಯಾಕೆ ಕಣ್ಣೀರ್ ಹಾಕೋತಾ ಇದ್ಯಾ? ನಾನೊಂದೆರಡು ಮಾತಂದೆ ಮಗನೇ, ನಾನು ನಿನ್ ಹೆಂಡ್ತಿನ ಏನು ಅನ್ಬಾರ್ದೇನಪ್ಪ? ಅನ್ಬೋದಮ್ಮ, ನೀನಲ್ಲದ ಇನ್ಯಾರಂತಾರೆ? ನನಗೆ ಸವತಿ ತಾಯಿ ಆದರೂ ಸ್ವಂತ ಅಮ್ಮನ ಹಾಗೆ ನೋಡ್ಕೊಂಡಿದ್ಯಾ ನೀನು. ನಿನ್ನ ಪ್ರೇಮವೆಲ್ಲ ನನಗೆ ಹಂಚಿದ್ಯಾ ಎಂದು ಹೇಳಿ ಒಳಗಡೆಗೆ ಹೊರಟು ಹೋಗುತ್ತಾನೆ. ಇನ್ನು ಆ ದಿನದಿಂದ ಅನಾಮಿಕಾ ತನ್ನ ಸವತಿ ಅತ್ತೆಗೆ ಸಿಕ್ಕದ ಹಾಗೆ ಜಾಗೃತಿ ಪಡ್ತಾ ಇರ್ತಾಳೆ. ಹಾಗೆ ದಿನಗಳು ಕಳೆಯುತ್ತಿದ್ದ ಹಾಗೆ ಶಾರದಾ ಅನಾಮಿಕಳನ್ನು ಗಮನಿಸುತ್ತಾ ಇರ್ತಾಳೆ. ನನ್ ಬಗ್ಗೆ ಅನಾಮಿಕಾ ಯಾರಿಗೂ ಹೇಳ್ತಾ ಇಲ್ಲ, ಅಂದ್ರೆ ಅವಳು ನಂಗೆ ಭಯಪಡ್ತಾ ಇದ್ದಾಳೆ. ಆಗ ಇವಳನ್ನ ಸಾಯಿಸ್ದಲೆ ನನ್ನ ಕೆಲಸನ ಪೂರ್ತಿ ಮಾಡ್ಕೋಬಹುದಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗ ಅನಾಮಿಕಾ ತನ್ನಲ್ಲಿ ತಾನು, ನಾನು ಅವಳಿಗೆ ಭಯಪಟ್ಟಿದ್ದೀನಿ ಅಂತ ಸವತಿ ಅತ್ತೆ ಅಂದ್ಕೋತಾ ಇದ್ದಾಳೆ. ಆ ಭ್ರಮೆನಲ್ಲೇ ಇರ್ಬೇಕು, ಸಮಯ ಬಂದಾಗ ನಾನಂದ್ರೆ ಏನು ಅಂತ ತೋರಿಸ್ತೀನಿ ಎಂದು ಅಂದುಕೊಳ್ಳುತ್ತಾಳೆ. ಅತ್ತೆ ಸೊಸೆಯರಿಗೆ ಒಳಗೊಳಗೆ ಅವರವರ ಆಲೋಚನೆಯಲ್ಲಿ ಅವರು ಇರುತ್ತಾರೆ. ಮೇಲಕ್ಕೆ ಮಾತ್ರ ನಗುತ್ತಾ ಮಾತನಾಡಿಕೊಳ್ಳುತ್ತಾ ಕಲೆತು ಬೆರೆತು ಜೀವಿಸುತ್ತಾ ಇರ್ತಾರೆ. ಇದು ಇಂದಿನ ಕತೆ. ಮತ್ತೊಂದು ಆಸಕ್ತಿಕರವಾದ ಕತೆ ಜೊತೆ ಮತ್ತೆ ಸೇರೋಣ. ನಮಸ್ತೆ.
ವನಜಾಪುರ ಅನ್ನುವ ಗ್ರಾಮದಲ್ಲಿ ಅನಾಮಿಕಾ ರಮೇಶ್ ಅನ್ನುವ ಗಂಡ ಹೆಂಡತಿಯರು ಅವರ ಮಗ ಹರೀಶ್, ಮಗಳು ಭವ್ಯ ನವ್ಯರ ಜೊತೆ ಸೇರಿ ನಿವಾಸಿಸುತ್ತಿರುತ್ತಾರೆ. ಹಾಗಿರುವಾಗ ಒಂದು ದಿನ ಹರೀಶ್ ಅನಾಮಿಕಳ ಹತ್ರ ಬರ್ತಾನೆ. ಅಮ್ಮ, ನಾಳೆ ರಿಪಬ್ಲಿಕ್ ಡೇ ಅಲ್ಲ, ಸ್ಕೂಲಲ್ಲಿ ಎಲ್ರನ್ನೂ ಮನೆ ಹತ್ರ ಇಂದ ಏನಾದ್ರೂ ಸ್ಪೆಷಲ್ ತಗೊಂಬಾ ಅಂತ ಹೇಳಿದ್ದಾರೆ. ಅದೇನೋ, ಯಾವತ್ತಾದ್ರೂ ಸ್ಕೂಲಲ್ಲಿ ಬಾವುಟ ಹಾರಿಸಿ ಮಿಠಾಯಿ ಹಂಚಿ ಕಳಿಸ್ತಾರೆ, ನಿಮ್ ಸ್ಕೂಲ್ ಅವ್ರೇನೋ ನಮ್ಮನ್ನ ಏನೋ ತಗೊಂಬಾ ಅಂತ ಹೇಳ್ತಾ ಇದ್ದಾರೆ. ನನ್ ಬಗ್ಗೆ ಅವ್ರಿಗೆ ಹೇಳಿಲ್ವಾ? ಏನಂತಮ್ಮ, ನೀನು ಬಹಳ ಜಿಪುಣಿ ಅಂತ, ಬೆಕ್ಕಿಗೆ ಕೂಡ ಭಿಕ್ಷೆ ಹಾಕಲ್ಲ ಅಂತ. ಹೌದು ಪಾಪ, ಅದೇನೋ ಅವ್ರಿಗೆ ಹೇಳಿಲ್ವಲ್ಲ. ಅಮ್ಮನ ಬಗ್ಗೆ ಅವ್ರಿಗೇನು ಗೊತ್ತಿಲ್ಲ. ನಾವು ನಾಳೆ ಸ್ಕೂಲಲ್ಲಿ ಎಲ್ಲರಿಗೂ ಅದೇ ವಿಷಯ ಹೇಳೋಣ. ಆ ಮಾತಿಗೆ ಅನಾಮಿಕಳಿಗೆ ಬಹಳ ಕೋಪ ಬರುತ್ತೆ. ಈ ಮಧ್ಯೆ ನಿಮಗೆ ಬಾಯಿ ಬಹಳ ಏರ್ತಾ ಇದೆ. ಚಿಕ್ಕ ದೊಡ್ಡವರು ಅನ್ನೋದೇ ಮಾತಾಡ್ತಾ ಇದ್ದೀರಾ. ನಾಳೆ ನೀವು ಏನು ಸ್ಕೂಲ್ಗೆ ಹೋಗೋದ್ ಬೇಡ, ಮನೇಲೇ ಇರಿ. ಅನಾಮಿಕಾ ಮಾತಿಗೆ ಅವರೇನೋ ನಾವು ಸ್ಕೂಲ್ಗೆ ಹೋಗ್ತೀವಿ ಅಂತ ಅಳುತ್ತಾ ಗಲಾಟೆ ಮಾಡುತ್ತಾರೆ. ಇಷ್ಟರಲ್ಲಿ ಊರಿನಿಂದ ಅನಾಮಿಕಳ ಅತ್ತೆ ಶಾರದಾ ಬರುತ್ತಾಳೆ. ಆಕೆ ಬರಬರುತ್ತಲೇ ಹೇಗಂತಾಳೆ, ಏನೋ ಮಕ್ಕಳು ಹೀಗೆ ಗಲಾಟೆ ಮಾಡ್ತಾ ಇದ್ದಾರೆ. ಏನಿಲ್ಲ ಅತ್ತೆ, ನಾಳೆ ಸ್ಕೂಲ್ಗೆ ಏನಾದ್ರು ಸ್ಪೆಷಲ್ ಮಾಡ್ಕೊಂಡು ತಗೊಂಡ್ಬಂದಿದ್ದಾರಂತೆ. ಸ್ಪೆಷಲ್ ಮಾಡು ಅಂದ್ರೆ ನಾನೇನ್ ಮಾಡ್ಲಿ? ಅಂತೆ ಕಣೆ, ನೀನು ಸ್ಪೆಷಲ್ ಮಾಡು ಅಂದ್ರೆ ಏನ್ ಮಾಡ್ತೀಯಾ? ನಿನ್ಗೆ ಅಡಿಗೆ ಏನಾದ್ರು ಬಂದ್ರೆ ಅಲ್ವಾ? ಮಕ್ಕಳೇ, ನಾನು ನಿಮ್ಗಾಗಿ ನಾಳೆ ಸ್ಪೆಷಲ್ ಮಾಡಿ ಕಳಿಸ್ತೀನಿ ಎಂದು ಹೇಳುತ್ತಲೇ ಆ ಮಾತು ಕೇಳುತ್ತಲೇ ಅನಾಮಿಕಳ ಎದೆಯಲ್ಲಿ ಸಿಡಿಲು ಬಡಿದ ಹಾಗಾಗುತ್ತದೆ. ಆಕೆ ಬಹಳ ಗಾಬರಿ ಆಗ್ತಾ ಹೀಗಂತಾಳೆ, ಅತ್ತೆ, ಏನ್ ಸ್ಪೆಷಲ್ ಮಾಡ್ತೀರಾ? ಅದಕ್ಕೆ ಎಷ್ಟು ಖರ್ಚಾಗುತ್ತೆ ಗೊತ್ತಾ? ಇಷ್ಟಕ್ಕೂ ನೀವು ಏನ್ ಮಾಡ್ಬೇಕು ಅಂತ ಇದ್ದೀರಾ? ನಿನ್ ಬುದ್ಧಿ ಏನು ನನ್ಗೆ ಗೊತ್ತಲ್ಲ. ಅದಕ್ಕೆ ಬಹಳ ಬೇಗನೆ ಕಡಿಮೆ ಖರ್ಚಿನಲ್ಲಿ ಆಗುವ ಹಾಗೆ ಕೇಸರಿ ಬಾತ್ ಮಾಡ್ತೀನಿ. ಅದು ಕೂಡ ಖರ್ಚೆ ಅಲ್ವಾ, ಏನೋ ಒಂದು ಮಾಡಿಯತ್ತೆ ಎಂದು ಅಲ್ಲಿಂದ ಒಳಗಡೆಗೆ ಹೊರಟು ಹೋಗುತ್ತಾಳೆ. ಹಾಗೆ ಆ ದಿನ ಕಳೆದು ಹೋಗುತ್ತೆ. ಆ ಮಾರನೇ ದಿನ ಅತ್ತೆ ಕೇಸರಿ ಬಾತ್ ಮಾಡ್ತಾ ಇರ್ತಾರೆ. ಅದನ್ನು ತಯಾರು ಮಾಡುವ ಸಮಯದಲ್ಲಿ ಅನಾಮಿಕಾ ಪಕ್ಕದಲ್ಲೇ ಇರ್ತಾಳೆ. ಅನಾಮಿಕಾ ಪಕ್ಕದಲ್ಲೇ ಇದ್ದುದೇ ಅಲ್ಲದೆ ಅತ್ತೆಗೆ ಸಲಹೆ ಕೊಡಲಿಕ್ಕೆ ಶುರು ಮಾಡ್ತಾಳೆ. ಅತ್ತೆ, ಹೆಚ್ಚು ತುಪ್ಪ ಹಾಕ್ತಾ ಇದ್ದೀರಾ, ಸ್ವಲ್ಪ ಹಾಕಿ. ಹೆಚ್ಚು ಗೋಡಂಬಿ ಕೂಡ ಹಾಕ್ಬೇಡಿ. ಗೋಡಂಬಿ ತಿಂದ್ರೆ ಮಕ್ಕಳಿಗೆ ಅಷ್ಟು ಒಳ್ಳೇದಲ್ಲ. ಕಡಿಮೆ ಶುಗರ್ ಹಾಕಿ, ಶುಗರ್ ಕೂಡ ಅಷ್ಟು ಒಳ್ಳೇದಲ್ಲ ಎನ್ನುತ್ತಾ ಎಲ್ಲ ಹೇಳ್ತಾ ಇರ್ತಾಳೆ. ಅತ್ತೆಗೇನು ತುಂಬಾ ಕೋಪ ಬರುತ್ತೆ. ಅನಾಮಿಕಾ, ನೀನು ಮರ್ಯಾದೆಯಾಗಿ ಎಲ್ಲಿಂದ ಹೋಗು. ನೀನ್ ಇಲ್ಲಿಂದ ಹೋಗದೆ ಇದ್ರೆ ಈ ಬಿಸಿ ಬಿಸಿ ಕೇಸರಿ ಬಾತು ನಿನ್ ಮುಖದ ಮೇಲೆ ಸುರಿತೀನಿ. ಅಂತ ಕೆಲಸ ಮಾತ್ರ ಮಾಡ್ಬಿಡಿ ಅತ್ತೆ, ನಾನು ಹೋಗ್ತಾ ಇದ್ದೀನಿ ಎಂದು ಹೇಳಿ ಅಲ್ಲಿಂದ ಹೋಗುತ್ತಾ ಅತ್ತೆಯನ್ನು ತನ್ನ ಮನಸ್ಸಿನಲ್ಲಿ ಬೈಕೋತಾ ಇರ್ತಾಳೆ. ಈಕೆಗೆ ವಯಸ್ಸು ಹೆಚ್ಚಾಗ್ತಾ ಇದ್ದ ಹಾಗೆ ಬುದ್ಧಿ ಮಾತ್ರ ಬಹಳ ಹೆಚ್ಚಾಗ್ತಾ ಇದೆ ಎಂದು ಅಂದುಕೊಂಡು ಮಕ್ಕಳ ಹತ್ರಕ್ಕೆ ಹೋಗುತ್ತಾಳೆ. ಮಕ್ಕಳು ಅನಾಮಿಕಳ ಹತ್ರ ಮಾತಾಡ್ತಾ ಇರ್ತಾರೆ. ಅಂದ್ಹಾಗೆ ಮಕ್ಕಳೇ, ಈ ದಿನ ನಿಮ್ಮ ಸ್ಕೂಲಲ್ಲಿ ಎಲ್ರು ತರತರದ ಅಡಿಗೆ ಮಾಡ್ಕೊಂಡು ತಗೊಂಡ್ಬರ್ತಾರಲ್ಲ, ಮೇಲಾಗಿ ಸ್ಕೂಲಲ್ಲಿ ಏನೋ ಒಂದು ಮಾಡ್ತಾರೆ ಅಲ್ವಾ? ಹೌದು ಅಮ್ಮ, ನಮ್ಮ ಸ್ಕೂಲ್ನಲ್ಲಿ ಮಿಠಾಯಿ ಹಂಚ್ತಾರೆ. ಮೇಲಾಗಿ ಎಲ್ರು ಏನೋ ಒಂದು ತಗೊಂಡ್ಬರ್ತಾರೆ. ಎಲ್ಲ ಬಿಟ್ಟು ಅದಕ್ಕಾಗಿ ಬರ್ತೀಯಾ ಏನೋ? ಛೀ, ನಾನು ಅದಕ್ಕಾಗಿ ನಿಮ್ ಸ್ಕೂಲ್ಗೆ ಏನಕ್ಕೆ ಬರ್ತೀನಿ? ನಾನು ಧ್ವಜಾರೋಹಣ ನೋಡೋದಕ್ಕೆ ಬರ್ತೀನಿ. ಯಾಕೆ ಅಂದ್ರೆ ನಾವು ಚಿಕ್ಕಂದಿನಲ್ಲಿ ಪ್ರತಿ ವರ್ಷ ನಾನು ರಿಪಬ್ಲಿಕ್ ಡೇಗೆ ಆಗಸ್ಟ್ 15ಕ್ಕೆ ನಾನು ಸ್ಪೀಚ್ ಕೊಡ್ತಾ ಇದ್ದೆ. ಈಗ ದೊಡ್ಡವಳಾಗಿದ್ದೀನಲ್ಲ, ನಿಮ್ ಸ್ಕೂಲಲ್ಲಿ ಏನ್ ಮಾಡ್ತಾರೋ ನೋಡ್ಬೇಕು ಅಂತ ಆಸಕ್ತಿಯಾಗಿದೆ. ಆಗ ಮಕ್ಕಳು ಅವರಲ್ಲಿ ಅವರು ಗುಸುಗುಸು ಮಾತನಾಡಿಕೊಳ್ತಾ ಇರ್ತಾರೆ. ಯಾವ ವರ್ಷನೂ ಸ್ಕೂಲ್ಗೆ ಬರದ ಅಮ್ಮ ಈ ವರ್ಷ ಸ್ಕೂಲ್ಗೆ ಯಾಕೆ ಬರ್ತಾ ಇದ್ದಾಳೆ? ನಮಗ್ ಗೊತ್ತಲ್ಲ, ಆ ಅಡ್ಗೆಗಳನ್ನೆಲ್ಲ ಕೂತ್ಕೊಂಡು ತಿನ್ನೋಣ ಅಂತ. ನೀವೇನ್ ಮಾತಾಡ್ತಾ ಇದ್ದೀರಾ ಅಂತ ನಂಗೆ ತುಂಬಾ ಚೆನ್ನಾಗಿ ಕೇಳಿಸ್ತಾ ಇದೆ. ನೀವು ಅಂದ್ಕೊಂಡ ಹಾಗೆ ನಾನು ಹಾಗೆ ಏನು ಮಾಡೋದಿಲ್ಲ. ಸರಿ, ಹಾಗಾದ್ರೆ ನೀನು ಕೂಡ ಬಾ ಎಂದು ಅನ್ನುತ್ತಾರೆ ಮಕ್ಕಳು. ಅನಾಮಿಕಾ ಸರಿ ಅನ್ನುತ್ತಾಳೆ. ಸ್ವಲ್ಪ ಸಮಯದ ನಂತರ ಅತ್ತೆ ಕೇಸರಿ ಬಾತ್ ತಂದು ಅವರಿಗೆ ಕೊಡ್ತಾಳೆ. ಮಕ್ಕಳು ಅದನ್ನು ತೆಗೆದುಕೊಂಡು ಆಕೆಗೆ ಬಾಯಿ ಹೇಳಿ ಅನಾಮಿಕಳ ಜೊತೆ ಸ್ಕೂಲ್ಗೆ ಹೋಗುತ್ತಾರೆ. ಅಲ್ಲಿ ಧ್ವಜಾರೋಹಣಕ್ಕಾಗಿ ಎಲ್ಲರೂ ಸಿದ್ಧವಾಗಿರುತ್ತಾರೆ. ಅನಾಮಿಕಾ ಮಾತ್ರ ಮಕ್ಕಳು ತಂದ ಅಡಿಗೆಗಳು ಎಲ್ಲಿ ಇಡ್ತಾ ಇದ್ದಾರೆ ಅಂತ ನೋಡ್ತಾ ಇರ್ತಾಳೆ. ಅದಕ್ಕಾಗಿ ಹಾಗೆ ಹುಡುಕುತ್ತಾ ಇರುವಾಗ ಇಷ್ಟರಲ್ಲಿ ಪ್ರಭಾ ಅನ್ನೋ ಒಬ್ಬ ಟೀಚರ್ ಕಾಣಿಸುತ್ತಾಳೆ. ಸ್ಪೀಚ್ ಕೊಡಲಿಕ್ಕೆ ಬಂದ ಹೊಸ ಟೀಚರ್ ನೀವೇನಾ? ಇಲ್ಲಿವರೆಗೂ ನಿಮ್ಗಾಗಿ ಹುಡುಕ್ತಾ ಇದ್ದೀನಿ. ಏನ್ ಮಾಡ್ತಾ ಇದ್ದೀರಿ? ತಗೊಳ್ಳಿ, ಏನ್ ಹೇಳ್ಬೇಕು ಇದರಲ್ಲಿ ಬರ್ದಿಟ್ಟಿದ್ದೀನಿ, ಅದನ್ನ ನೋಡಿ ಹೇಳ್ಬಿಡಿ ಎಂದು ಅಲ್ಲಿಂದ ಪ್ರಭಾ ಟೀಚರ್ ಹೊರಟು ಹೋಗುತ್ತಾಳೆ. ಅನಾಮಿಕಾ ನಾನು ಟೀಚರ್ ಅಲ್ಲ ಪೇರೆಂಟು ಅಂತ ಹೇಳುವ ಒಳಗೆ ಆಕೆ ಅಲ್ಲಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಾ ಅಲ್ಲಿಂದ ತಪ್ಪಿಸಿಕೊಳ್ಳುವ ಪ್ರಯತ್ನ ಮಾಡುತ್ತಾ ಇರುವಾಗ ಮತ್ತೆ ಪ್ರಭಾ ಟೀಚರ್ ಕಾಣಿಸುತ್ತಾಳೆ. ಅಂದಹಾಗೆ ನಿಮ್ ಹೆಸರೇನು ಹೇಳಿಲ್ಲ? ನನ್ನ ಹೆಸರು ಅನಾಮಿಕಾ ಟೀಚರ್. ನಾನು ನಿಮ್ಗೊಂದು ವಿಷಯ ಹೇಳ್ಬೇಕು. ಅಬ್ಬಾ, ಅದೆಲ್ಲ ಆಮೇಲೆ ಹೇಳ್ಬಿಡಿ. ನಾನೀಗ ನಿಮ್ಮನ್ನ ಸ್ಟೇಜ್ ಮೇಲೆ ಕರೆಸ್ತೇನೆ. ನಿಮ್ಮ ಸ್ಪೀಚ್ ಕಂಪ್ಲೀಟ್ ಆದ್ರೆ ಧ್ವಜಾರೋಹಣ ಮಾಡ್ತಾರೆ, ಬೇಗನೆ ಬಂದ್ಬಿಡಿ ಎಂದು ಹೇಳಿ ಹಡಾಹುಡಿಯಿಂದ ಹೊರಟು ಹೋಗುತ್ತಾಳೆ. ಅನಾಮಿಕಳಿಗೇನೋ ಏನು ಮಾಡಲಿಕ್ಕೆ ಅರ್ಥವಾಗೋದಿಲ್ಲ. ಆ ಕಡೆ ಈ ಕಡೆ ತಿರುಗ್ತಾ ಇರ್ತಾಳೆ. ಇಷ್ಟರಲ್ಲಿ ಭವ್ಯ ಅಲ್ಲಿಗೆ ಬಂದು ಹೊರಟು ಹೋಗುತ್ತಾಳೆ. ಅನಾಮಿಕಾ ಕರೆಯುತ್ತಿದ್ರು ಕೂಡ ಹಚ್ಕೊಳ್ಳೋದಿಲ್ಲ ಭವ್ಯ.
ಇನ್ನು ಪ್ರಭಾ ಟೀಚರ್ ಸ್ಟೇಜ್ ಮೇಲಕ್ಕೆ ಅನಾಮಿಕಳನ್ನು ಕರೆಯುತ್ತಾರೆ. ಅನಾಮಿಕಾ ಬಹಳ ಗಾಬರಿಯಿಂದ ಆ ಪೇಪರ್ನ ಹಿಡ್ಕೊಂಡು ಸ್ಟೇಜ್ ಮೇಲಕ್ಕೆ ಹೋಗ್ತಾಳೆ. ಆ ಪೇಪರ್ ಅಲ್ಲಿ ಇದ್ದದ್ದು ಓದೋಣ ಅಂತ ಪೇಪರ್ ತೆಗೆದು ಓದಲಿಕ್ಕೆ ಶುರು ಮಾಡ್ತಾಳೆ. 1 ಕೆಜಿ ಈರುಳ್ಳಿ, 1 ಕೆಜಿ ಟೊಮೊಟೊ, 1 ಕೆಜಿ ಹಸಿಮೆಣಸಿನಕಾಯಿ ಎಂದು ಹೇಳಿದ್ದರಿಂದ ಅಲ್ಲಿರುವವರೆಲ್ಲ ನಗುತ್ತಾ ಇರ್ತಾರೆ. ಅನಾಮಿಕಾ ಒಂದೇ ಸಲಕ್ಕೆ ಕಂಗು ತಿಂದು ಭವ್ಯ ಕಡೆ ನೋಡುತ್ತಾಳೆ. ಅನಾಮಿಕಂಗೆ ಅರ್ಥವಾಗುತ್ತೆ, ಭವ್ಯ ಅದಕ್ಕೆ ಮೊದಲು ಬಂದಾಗ ತನ್ನ ಕೈಯಲ್ಲಿರುವ ಪೇಪರ್ ಅನ್ನು ಬದಲಾಯಿಸಿ ಹೋಗಿದ್ದಾಳೆ ಎಂದು. ಇನ್ನು ಅನಾಮಿಕಾ ಗಾಬರಿ ಆಗ್ತಾ ಇರ್ತಾಳೆ. ಓ ಭಗವಂತ, ಈಗ ನಾನು ಏನ್ ಮಾಡ್ಬೇಕು? ಎಲ್ರು ನನ್ನ ನೋಡಿ ನಗ್ತಾ ಇದ್ದಾರೆ. ಈ ರಿಪಬ್ಲಿಕ್ ಡೇ ನನ್ನ ಮರ್ಯಾದೆ ಎಲ್ಲ ಹೋಗುತ್ತೆ. ಜೀವಿತಾಂತದವರೆಗೂ ಈ ರಿಪಬ್ಲಿಕ್ ಡೇ ನ ನೆನಪಿನಲ್ಲಿ ಇಟ್ಕೋಬೇಕು ಅನ್ಕೋತಾ ಇರ್ತಾಳೆ. ನಾನು ಅನವಸರವಾಗಿ ಸಾಯಂಕಾಲ ಮಧ್ಯಾಹ್ನಕ್ಕೆ ತಿಂಡಿ ಖರ್ಚು ಕಡಿಮೆ ಆಗುತ್ತಲ್ಲ, ಎಲ್ಲ ತಗೊಂಡು ಹೋಗ್ಬೋದು ಅಂತ ಆಸೆ ಪಟ್ಟು ಬಂದಿದ್ದೀನಿ ಎಂದು ಅನಾಮಿಕಾ ಅಂದುಕೊಳ್ಳುತ್ತಾ ಇರುವಾಗ, ಏನ್ರಿ ಏನ್ ಮಾಡ್ತಾ ಇದ್ದೀರಾ? ಹಾಗೆ ಯಾಕೆ ನಿಂತಿದ್ದೀರಾ? ಏನೋ ಒಂದು ಹೇಳ್ತಾ ಇದ್ರೆ ಇವರು ನನ್ ಬಿಡೋ ಹಾಗಿಲ್ಲ. ದೇವ್ರೆ ನೀನೇ ಕಾಪಾಡಬೇಕು ಎನ್ನುತ್ತಾ ಏನೋ ಹೇಳಲಿಕ್ಕೆ ಹೋಗುವಾಗ ಕರೆಂಟ್ ಹೋಗುತ್ತೆ. ಅದರಿಂದ ಅನಾಮಿಕಾ ಗಟ್ಟಿಯಾಗಿ ಉಸಿರೆಳೆದುಕೊಳ್ಳುತ್ತಾಳೆ. ಟೀಚರ್, ಕರೆಂಟ್ ಹೋಯ್ತಲ್ಲ, ನನ್ನ ಸ್ಪೀಚ್ ಯಾರಿಗೂ ಕೇಳಿಸೋದಿಲ್ಲ. ಮತ್ತೇನು ಪರವಾಗಿಲ್ಲ ಮೇಡಮ್, ಜನರೇಟರ್ ಆನ್ ಮಾಡ್ತೀವಿ. ಎಲ್ಲ ಬಿಟ್ಟು ನನ್ನನ್ನು ಬಿಡೋ ಹೋಗಿಲ್ವಲ್ಲ ಎಂದು ಅಂದುಕೊಳ್ಳುತ್ತಾ ಇರುವಾಗಲೇ ಅಲ್ಲಿರುವ ವ್ಯಕ್ತಿ ಜನರೇಟರ್ ಕೆಲಸ ಮಾಡ್ತಾ ಇಲ್ಲ ಎಂದು ಪ್ರಭಾ ಟೀಚರ್ ಅಂತ ಹೇಳ್ತಾನೆ. ಅದನ್ನು ಕೇಳಿದ ಅನಾಮಿಕಾ ಬಹಳ ಸಂತೋಷ ಪಡುತ್ತಾಳೆ. ಹೆಚ್ಚು ಸಮಯ ದಾಟಿದ ಮೇಲೆ ಧ್ವಜವನ್ನು ಹಾರಿಸಬಾರದು ಅಲ್ವಾ, ಮೊದಲು ಧ್ವಜಾರೋಹಣ ಕಾರ್ಯಕ್ರಮನ ಪೂರ್ತಿ ಮಾಡೋಣ. ಅದಕ್ಕೆ ಪ್ರಭಾ ಟೀಚರ್ ಸರಿ ಎಂದು ಧ್ವಜಾರೋಹಣ ಕಾರ್ಯಕ್ರಮವನ್ನು ಅಲ್ಲಿರುವ ದೊಡ್ಡವರಿಂದ ಪೂರ್ತಿ ಮಾಡಿಸುತ್ತಾಳೆ. ಇನ್ನು ಮಕ್ಕಳೆಲ್ಲರೂ ತಮಾಷೆಯಾಗಿ ಮಾತನಾಡಿಕೊಳ್ಳುತ್ತಾ ಆಡ್ಕೋತಾ ಇರ್ತಾರೆ. ಪ್ರಭಾ ಟೀಚರ್ ರಿಪಬ್ಲಿಕ್ ಡೇ ಏಕೆ ಮಾಡ್ತಾರೆ ಏನು ಎಂದು ಒಂದು ಚಂದವಾದ ಸ್ಪೀಚ್ ನಿಂದ ಮಕ್ಕಳಿಗೆ ಹೇಳ್ತಾ ಇರ್ತಾಳೆ. ಅನಾಮಿಕಾ ಅಲ್ಲಿಂದ ತಪ್ಪಿಸಿಕೊಂಡು ಮಕ್ಕಳು ತೆಗೆದುಕೊಂಡು ಬಂದ ಫುಡ್ ಐಟಮ್ ಹತ್ರಕ್ಕೆ ಹೋಗುತ್ತಾಳೆ. ಅಲ್ಲಿರುವ ಫುಡ್ ಐಟಮ್ಸ್ ಎಲ್ಲ ನೋಡಿ, ಹಬ್ಬಾ ಇದೆಲ್ಲವನ್ನು ಈಗಲೇ ತಗೊಂಡು ಹೋಗ್ತೀನಿ. ಮಧ್ಯಾಹ್ನದ ಊಟದ ಖರ್ಚು ಮಿಕ್ಕುತ್ತೆ, ಸಾಯಂಕಾಲದ ಊಟದ ಖರ್ಚು ಕೂಡ ಮಿಕ್ಕುತ್ತೆ ಎಂದು ಅಂದುಕೊಂಡು ಯಾರಿಗೂ ಕಾಣಿಸದ ಹಾಗೆ ತನ್ನ ಜೊತೆ ತಂದ ಚೀಲದಲ್ಲಿ ಅವೆಲ್ಲವನ್ನು ಹಾಕಿಕೊಂಡು ಹೊರಟು ಹೋಗುತ್ತಾಳೆ. ಇನ್ನು ಅಲ್ಲಿ ಸ್ಪೀಚ್ ಎಲ್ಲ ಆದ ನಂತರ ನವ್ಯ, ಭವ್ಯ, ಹರೀಶ್ ಇನ್ನು ಕೆಲವು ಜನ ಪ್ರಭಾ ಟೀಚರ್ ಜೊತೆ ಸೇರಿ ಅಲ್ಲಿಗೆ ಫುಡ್ ಐಟಮ್ಸ್ ಹತ್ರ ಬರ್ತಾರೆ. ಅಲ್ಲಿ ಬಹಳ ಐಟಮ್ಸ್ ಇಲ್ಲದೇ ಇದ್ದರಿಂದ ಅವರೆಲ್ಲ ಆಶ್ಚರ್ಯ ಹೋಗುತ್ತಾರೆ. ಅಲ್ಲಿರುವ ಮಕ್ಕಳಿಗೆ ಅವೆಲ್ಲ ಅವರ ಅಮ್ಮ ಅನಾಮಿಕಾ ತೆಗೆದುಕೊಂಡು ಹೋಗಿದ್ದಾಳೆ ಎಂದು ಅರ್ಥವಾಗುತ್ತೆ. ಅಯ್ಯೋ, ಯಾರೋ ಮಕ್ಕಳು ಇಲ್ಲಿಗೆ ಬಂದು ಕೆಲವು ತಗೊಂಡು ಹೋಗಿದ್ದಾರೆ. ಇಲ್ಲಿ ಕಾವಲಾಗಿರೋದಕ್ಕೆ ಯಾರು ಇಲ್ಲದೆ ಇದ್ದಿದ್ದರಿಂದ ಇದೆಲ್ಲ ನಡೆದಿದೆ. ಟೀಚರ್, ದೊಡ್ಡದಾಗಿ ಕೂಗ್ಬೇಡಿ, ಮಕ್ಕಳಿಗೆ ತಿಳಿದ್ರೆ ಬಹಳ ಡಿಸಪಾಯಿಂಟ್ ಆಗ್ತಾರೆ. ಇದ್ದಿದ್ರಲ್ಲಿ ಎಲ್ರಿಗೂ ಹಂಚೋಣ ಟೀಚರ್. ಒಳ್ಳೆ ಆಲೋಚನೆ ಎಂದು ಹೇಳಿ ಅಲ್ಲಿರುವ ಎಲ್ಲವನ್ನು ಕೂಡ ಮಕ್ಕಳಿಗೆ ಹಂಚುತ್ತಾರೆ. ಎಲ್ರೂ ಅದನ್ನು ತಿಂದು ಎಲ್ಲಿಯವರು ಅಲ್ಲಿಗೆ ತಿರುಗಿ ಅವರ ಮನೆಗೆ ಸೇರಿಕೊಳ್ಳುತ್ತಾರೆ. ಭವ್ಯ, ನವ್ಯ, ಹರೀಶ್ ಮೂವರು ಕೂಡ ಮನೆಗೆ ಹೋಗುತ್ತಾರೆ. ಮನೆಗೆ ಹೋಗುವ ಸಮಯದಲ್ಲಿ ಅನಾಮಿಕಾ ಎಲ್ಲವನ್ನು ಮುಂದಿಟ್ಟುಕೊಂಡು ತಿಂತಾ ಇರ್ತಾಳೆ. ಅಮ್ಮ, ಹೀಗೆ ಸ್ಕೂಲಿಂದ ತಗೊಂಡ್ಬಂದಿದೀಯಲ್ಲ, ಅವರಿಗೆ ಇದೆಲ್ಲ ಮಾಡಿದ್ದು ನೀನೇ ಅಂತ ತಿಳಿದ್ರೆ ನಿಜಕ್ಕೂ ಚೆನ್ನಾಗಿರ್ತಾ ಇರ್ಲಿಲ್ಲ. ಏನಮ್ಮ, ನೀನ್ ಮಾಡಿದ್ದು ನಿಜವಾಗೂ ಚೆನ್ನಾಗಿಲ್ಲ. ಇಲ್ಲಿರೋದೆಲ್ಲ ತುಂಬಾ ರುಚಿಯಾಗಿದೆ. ಮಧ್ಯಾಹ್ನ ಊಟ ಇದೆ, ಬೇಕು ಅಂದ್ರೆ ತಿನ್ನಿ, ಇಲ್ಲಾಂದ್ರೆ ಹಸುವಿನಿಂದಿರಿ. ಆ ಮಾತಿಗೆ ಅವರು ಏನು ಮಾತನಾಡದೆ ಅದನ್ನೇ ತಿಂತಾ ಇರ್ತಾರೆ. ಇದಕ್ಕೂ ಮೊದಲು ನನಗೆ ಒಂದೇ ಲಡ್ಡು ಬಂದಿತ್ತು, ಬಹಳ ರುಚಿಯಾಗಿತ್ತು. ಈಗ 3-4 ಲಡ್ಡು ತಿನ್ಬಹುದು. ಇದಕ್ಕೂ ಮೊದಲು ಕೇಸರಿ ಬಾತು ನಂಗೆ ಸ್ವಲ್ಪನೂ ಮಿಕ್ಕಿಲ್ಲ, ಈಗಂತೂ ತುಂಬಾ ಕೇಸರಿ ಬಾತ್ ತಿನ್ಬಹುದು. ಇದಕ್ಕೂ ಮೊದಲು ಸಂಕೋಚದಿಂದ ನಾನು ಸರಿಯಾಗಿ ತಿಂದೇ ಇಲ್ಲ, ಇಲ್ಲಾದ್ರೂ ನನಗಿಷ್ಟ ಬಂದಷ್ಟು ತಿನ್ಬಹುದು ಎಂದು ಅವರು ಎಲ್ಲ ತಿನ್ನುತ್ತಾ ಇರುವಾಗ ಅಲ್ಲಿಗೆ ಶಾರದಾ ಬರುತ್ತಾಳೆ. ಸರಿ ಹೋಯ್ತು, ಎಲ್ರೂ ಒಂದೇ. ಬರ್ಬರುತ್ತಲೇ ಅಷ್ಟೊಂದು ಕೋಪದಿಂದಿದ್ದು ನೀವು ತಿಂಡಿ ನೋಡ್ತಲೇ ಎಲ್ಲ ಮರ್ತೋದ್ರಿ. ಅರೇ ಸೊಸೆ, ನಿನ್ನ ಜಿಪುಣಿತನದ ಬುದ್ಧಿಯಿಂದ ಮಕ್ಕಳನ್ನ ಹಾಳು ಮಾಡ್ತಾ ಇದೆಯಲ್ಲೇ. ಅತ್ತೆ, ನಿಜ ಹೇಳ್ಬೇಕು ಅಂತ ಇದ್ದೀರಾ, ಹೀಗೆ ಮಾಡಬಾರ್ದು ಅಂತ ನಂಗೆ ಕೂಡ ಗೊತ್ತು. ಆದ್ರೆ ನಾನು ಹೀಗೆ ಮಾಡ್ಬೇಕು ಅಂತ ಮನಸ್ಸಲ್ಲಿದ್ರು ಮಾಡಬಾರ್ದು ಅಂತ ಬಲವಾಗಿ ಫಿಕ್ಸ್ ಆಗಿ ಹೋದೆ. ದಾರಿ ಮಧ್ಯದಲ್ಲಿ ಈ ಪಿಶಾಚಿಗಳು ನನ್ನ ತಲೆನ ಹಾಳು ಮಾಡಿ ಇವೆಲ್ಲವನ್ನು ಮನೆಗೆ ತಗೊಂಬರುವ ಹಾಗೆ ಮಾಡಿದ್ವು. ಅಯ್ಯೋ ಉರಿ ದೆವ್ವಗಳೇ, ನೀವೇ ತಗೊಂಬ ಅಂತ ಹೇಳಿ ನೀವೇ ಹೀಗೆ ಬೈತಾ ಇದ್ದೀರಾ? ನಿಮ್ಮನ್ನ ಎನ್ನುತ್ತಾ ಹಿಂದೆ ಬೀಳುತ್ತಾಳೆ. ಅವರು ನಗುತ್ತಾ ಅಲ್ಲಿಂದ ಓಟ ಕೇಳುತ್ತಾರೆ. ಅತ್ತೆ, ಈ ಅಡಿಗೆ ಎಲ್ಲ ತುಂಬಾ ಚೆನ್ನಾಗಿದೆ ಅತ್ತೆ. ಪ್ರತಿ ವರ್ಷ ರಿಪಬ್ಲಿಕ್ ಡೇಗೆ ನೀವು ಇಲ್ಲಿಗೆ ಬಂದ್ಬಿಡಿ. ನಮ್ಮ ಮಕ್ಕಳ ಸ್ಕೂಲಲ್ಲಿ ಇನ್ನೂ ಹೊಸದಾಗಿ ಮಾಡ್ತಾರಂತೆ. ಅವ್ರೇನ್ ಮಾಡ್ತಾರೋ ಅಂತ ನನ್ಗೆ ಗೊತ್ತಿಲ್ಲ, ಆದ್ರೆ ನಿಂಗೆ ಮಾತ್ರ ಈ ದಿನ ನನ್ನ ಕೈಯಲ್ಲಿ ಮದುವೆ ಮಾಡ್ತೀನಿ ಎಂದು ಕೋಪದಿಂದ ಕೋಲು ತೆಗೆದುಕೊಳ್ಳುತ್ತಾಳೆ. ಅದನ್ನು ನೋಡಿ ಅನಾಮಿಕಾ ಓಡುತ್ತಾಳೆ. ಈ ವಿಧದಿಂದ ಜಿಪುಣತನದ ಬುದ್ಧಿಯಿಂದ ರಿಪಬ್ಲಿಕ್ ಡೇ ದಿನ ಬಹಳ ಚೆನ್ನಾಗಿ ಆಚರಿಸಿಕೊಳ್ಳಬೇಕು ಎಂದುಕೊಂಡು ಅನಾಮಿಕಾ ಅತ್ತೆಯ ಕೈಯಲ್ಲಿ ಏಟು ತಿನ್ನುತ್ತಾಳೆ. ಇಂತಹ ಅತ್ತೆ ಸೊಸೆಯರ ಕಥೆಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ.